ಹೆಸರು ಮೀನಾಕ್ಷಿ ಅಂತ ರೀ. ಅವ್ರು ಇವಾಗ ಏನ್ ಡೆತ್ ಆಗ್ಯಾರಲ್ಲ ಅವ್ರು ನಮ್ ನಾದ್ನಿನ್ರಿ. ಯಾವಾಗ ಅವ್ರದ್ದು ನಮ್ದು ಒಂದೇ ದಿನ 4 ಜನದ್ದು ಒಂದೇ ದಿನ ಮದ್ವೆ ಆಗ್ಯದ್ರಿ. ಅವಾಗಿನ ಹಿಡ್ಕೊಂಡು ನಾವ್ ಇಲ್ಲಿ ತನಕ ನಾವೆಲ್ಲ ಉಟ್ಟು ತೊಟ್ಟು ತಿರ್ಗಡೆ ಮಾಡೇವಿ. ಎಂದ್ ಮದ್ವೆ ಆಗ್ಯಾಳ ಅವಾಗಿನ ಹಿಡ್ಕೊಂಡು ಇನ್ನೂ ಇರ್ತಕಿ ಎಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು ಏನೇನೂ ನೋಡಿಲ್ಲ. ಕಾಸ ಅವ್ವ ಅಪ್ಪಾರ ಅಂದ್ರ ಸಕರ ಅವ್ರ ಮನೆಯವ್ರ ಅತ್ತೆಗಿರ್ಬೋದು ಬಾವಾಗಿರ್ಬೋದು ಎಲ್ರು ಅವ್ವ ಅಪ್ಪಗ್ ತಾಯಿ ತಂದೆ ಅನಿಸ್ತದೆ, ಮಮ್ಮಿ ಪಪ್ಪ ಅನಿಸ್ತಿಲ್ಲ, ಕಾಕ ಕಾಕಿ ಅನಿಸ್ತಾರೆ. ಅಟ್ರ ಮಟ್ಟಿಗೆ ಆಕಿಗೆ ಆ ತರ ಇಟ್ಕೊಂಡಿದ್ರು ಅವ್ರು. ಒಂದೇ ಸತಿ ಅಲ್ಲ ಪ್ರತಿ ಸತಿನೂ ಹೊಡೆದು ಬಡದು ಎಷ್ಟೋ ಸತಿ ಆಕಿಗೆ ಹೊಡೆದು ಗಾಡಿಗೆ ಹೊಡ್ಸದಾಳಿಗೆ ಈಚೆ ಕಡೆಗೆಲ್ಲ ಪೂರ ತಲಿ ಬಿಚ್ಚಿತ್ತಕ್ಕಿಂದು. ಅವಾಗಾದ್ರೂ ನಾವೆಲ್ಲರೂ ಹೋಗಿ ಕೇಳೇವಿ ಯಾಕೆ ಹಿಂಗ ಆತನ. ಇಲ್ಲ ನಮ್ಗೆ ಇಷ್ಟ ಇಲ್ಲ. ಆಕಿಗೆ ಮದುವೆ ಆಗಿ ಇವತ್ತಿಗೆ 8 ವರ್ಷ ಆದ್ರೂ ಒಂದೇ ದಿನ ಅವ್ರು ಅತ್ತೆಗಿರ್ಬಾರ್ದು ಅವ್ರ ಮನೆಯವ್ರು ಆಕಿ ಮಾಡಿದ್ರು ಒಂದ್ ಚಮಚ ಅನ್ನ ಉಂಡಿಲ್ಲ ಅವ್ರು. ಅಷ್ಟ್ರ ಮಟ್ಟಿಗೆ ಕಟ್ಟದಾಗಿ ನಡ್ಸ್ಕೊತಿದ್ರು ಆಕಿಗೆ. ಅಟ್ಟಾದ್ರೂ ಇರ್ಲಿ ಸಮಾಜದಾಗ ಒಂದ್ ಹೆಣ್ಮಕ್ಳು ಬಂದ್ ನಾವ್ ಮನೆಯಾಗ ಇದ್ರ ಎಲ್ಲಿರ್ಬೇಕು ಅಲ್ಲಿ ಇದ್ರ ಮಾತ್ರ ಸ್ಥಾನಮಾನ ಗೌರವ ಸಿಗ್ತದ ನಾವ್ ಮತ್ತ ಹೇಳಿ ಕೇಳೋದ್ ಅಲ್ಲೇ ಬಿಟ್ಟೆವು. ಎಷ್ಟೋ ಸತಿ ಕಾಕ ಹೊಡೆದಿದ್ದಾಕಿ ಟೆನ್ಷನ್ ತಗೊಂಡು ಒಂದ್ ಸತಿಗೆ ಪಲ್ಸ್ ಸಕ್ಕರೆ ಅಟ್ಯಾಕ್ ಆಗಿದ್ ಒಂದ್ ಸೈಡ್ ಪೂರ ಲಕ್ವಸೆಕ್ ಆಗಿತ್ರಿ. ಆದ್ರೂ ದವಾಖಾನೆ ತೋರಿಸಿ ಎಲ್ಲಾ ಇದು ಮಾಡ್ಕೊಂಡು ದವಾ ಬಿಟ್ಬಿಟ್ಟೆವು ಅಲ್ಲೇ. ಅದು ಆದ ತಕ್ಷಣ ಮತ್ತೊಂದ್ಸತಿ ಹೊಡೆದಾಳಿ. ನಮ್ಮ ಅತ್ತಿನೇ ಹೋಗಿ ಅಲ್ಲಪ್ಪ ಹಂಗ ಮಾಡ್ಬಾರ್ದಾನ, ಇಲ್ಲ ನಿಮ್ ಮಗಳಿಗೆ ಕಡ್ಲಿಕ್ಕೆ ಇವತ್ ತಲ್ವಾರ್ ತರ್ಲಕ್ ಹೋಗಿ ನಿಂತ ಫೋನ್ ಸಕ್ಕರ್ ಹೇಳೇನವ. ಅಷ್ಟೆಲ್ಲಾ ಟಾರ್ಚರ್ ಕೊಟ್ಟು ಮೆಂಟಲಿ ಆಗಿರ್ಬೋದು ದೈಹಿಕವಾಗಿ ಮಾನಸಿಕ ಬಾಳ ಅಂದ್ರೆ ಬಾಳ ಹಿಂಸೆ ಕೊಟ್ಟಾರ, ಟಾರ್ಚರ್ ಕೊಟ್ಟಾರ ನಾವು ನೋಡಿವಿ. ಬಟ್ ಅದ್ರ ಖರೆ ಮುಂಜಾನೆ ಫೋನ್ ಹಚ್ಚಿ ಇಲ್ಲ ಆಕಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಹೇಳಾರ. ಹಾರ್ಟ್ ಅಟ್ಯಾಕ್ ಆದ್ರೆ ಮನುಷ್ಯ ಮಾಮೂಲಿ ಹೆಂಗ್ ಇರ್ತದ ಅವಾಗ ಆದಾಳಿಗೆ ಏನೇನು ಎಲ್ಲಾ ಸೇಮೆ ಇರ್ತೈತಿ. ಬಟ್ ಆದ್ರ ಅವ್ರು ಏನು ಮಾಡಿಲ್ಲ ಅಂದ್ರೆ ಇಲ್ಲಿ ಇರ್ಬೇಕಾಗಿತ್ತು. ಅವ್ರು ಅವ್ರ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಹೋಗ್ಯಾನಂದ್ರ ಅವ್ರು ಎಂತ ಮಟ್ಟಿಗೆ ಎಷ್ಟ್ ಕ್ರೂರವಾಗಿ ಅದಾರ ಅನ್ನೋದು ಅರ್ಥ ಆಗ್ತೈತಿ. ಹಾರ್ಟ್ ಅಟ್ಯಾಕ್ ಆಗ್ಯದಲ್ಲ ಆಕಿಗೆ ಏನೂ ಆಗಿಲ್ಲ ಅಂದ್ರೆ ಆಕಿಂದ ಒಂದ್ ಸೈಡಿನ ಕಿವಿಯಂದಿಲ್ಲ ಕೊಳ್ಳಂದಿಲ್ಲ, ಆಕಿನ ಕುತ್ಕಿ ಮೇಲೆಲ್ಲ ಮಾರ್ಕ್ ಅದ. ಅವ್ರು ಏನೋ ಮಾಡಿದ್ಲಂದ್ರೆ ಆಕಿಗೆಲ್ಲ ಆ ಪರಿಸ್ಥಿತಿ ಎದಕ್ ಬರ್ತೈತಿ. ಮತ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಾವ್ ಇಟ್ಟು ಕಾಳಜಿದಿಂದ ಎಲ್ಲಾರು ಈ ತರ ನಡ್ಕೊಂಡ್ರಿ ಇನ್ನೊಬ್ರ ಮನೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಯಾವನೇ ಗಂಡ್ಸದ ಮುಟ್ಟಿರ್ಬಾರ್ದು. ಆ ರೀತಿ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ನಾವ್ ಮನೆ ಹೆಣ್ಮಕ್ಳು ಹೋಗೋಣ ಅಂದ್ರೆ ನಮ್ಗೆ ಹೊಟ್ಟೆ ಟೂರಿತದ ಅನ್ನೋದು ಅವನಿಗೆ ಜರ ಅರ್ಥ ಆಗ್ಬೇಕು. ಅವ ಡಾಕ್ಟರ್ ಅಂದ್ರೆ ಹೆಸರೇ ಡಾಕ್ಟರ್ ಅಲ್ಲವ, ಒಂದ್ ಜೀವ ಉಳಿಸಂತ ಡಾಕ್ಟರ್ ಆಗಿರ್ಬೇಕ ಹೊರತು ಇನ್ನೊಬ್ರ ಮನೆ ಹೆಣ್ಮಕ್ಳು ಜೀವನ ತೆಗಿತಾವ ಅಲ್ಲವ. ಅವ್ರ ಅತ್ತಿ ಆಕಿನ ಗಂಡ ಭಾವ ಮೈದ್ನವ್ರ ನಾದನ್ನೇ ಸಕ್ಕರ ಹಂಗೆ ದಾನವನಾದ್ರೂ ಆ ಜೈಸ್ರೇನಾಗಿ ಯಾರಿಗೆ ಏನು ಹೊಟ್ಟೆ ಉಳಗಾಲ ಅನ್ನೋದೇ ಏನು ಬೇಕಾಗಿಲ್ಲ ನೋಡ್ರಿ. ನಮ್ಮ ಮನೆ ಹೆಣ್ಮಕ್ಳು ಸತ್ತಾಳ ಅಂದ್ರೆ ಅವ್ರ ಎಲ್ರಿಗೂ ಒಂದ್ ಪನಿಷ್ಮೆಂಟ್ ಆಗ್ಬೇಕನ್ನೋದೇ ನಮ್ಮೆಲ್ರದ್ದು. ನಾವ್ ಏನ್ ತ್ರಾಸ್ ಪಡ್ತೇವ ಅನ್ನೋದು ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬೇಕದು. ನಾವ್ ಅದನ್ನ ನಾವು ನೋಡ್ಬೇಕನ್ನೋದೇ ನಮ್ದು. ಅವ್ರ ಅತ್ತಿ ಆಗಿರ್ತಕ್ಕಂಥ ನಾದ್ನಿ ಅದ ನೆಗಣಿ ಜಯಶ್ರೀ ಮತ್ತೆ ನಾದ್ನಿ ದಾನಮ್ರಿ ದಾನಮನಕಿ ಮತ್ತ ಅವ್ರ ಅತ್ತೆ ಅವ್ರ ಕಮಲಾಬಾಯಿ, ಅವ್ರ ಗಂಡ ರಾಜಶೇಖರ್, ಅವ್ರ ಬಾವ ಒಬ್ರು ಇಲ್ಲೇ ಆಲಮಿಂದೊಳಗ್ ಜಾಬ್ ಮಾಡ್ತಾರ ಅವ್ರ ಕುಮಾರಣ್ಣ ಅವ್ರ. ಅದಕ್ಕೋಸ್ಕರ ಏನೋ ಮಾಡಿ ಇಲ್ಲಿ ಅವ್ರಿಗೆ ಹೇಳಿದ್ರ ಮಾಡಿದ್ರ ಬೇರೆ ಕಡೆ ಹೋಯ್ದ್ರ ಅಂದ್ರ ಅದೆಲ್ಲ ನಮ್ದೆಲ್ಲ ಗುಟ್ಟು ಹೊರಗ್ ಬರ್ತದಿಲ್ಲ. ಆದ್ರೆ ತಂದ್ ದವಾಖಾನಿಗೆ ಅಡ್ಮಿಟ್ ಮಾಡ್ತಾರಂದ್ರ ಇಲ್ಲಿ ಅವ್ರ ಎಲ್ಲಾರು ಸ್ಟಾಫ್ ಗಳು ಕೂನಾರ ಹೇಳ್ಕೊಂಡ್ ಏನಾರ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ತಂದ್ ಹಾಕ್ಯಾರ ಅವ್ರು. ಅದು ನಮಗ್ ನಡೆಯಲ್ಲ. ನಮಗೆ ನಾವ್ ಎಲ್ಲಾರ ಬೇರೆ ಹಾಸ್ಪಿಟಲ್ ಹೋದಕಿನ್ ಬಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಏನಾಗ್ಯದ ಏನಾಗಿಲ್ಲ. ನಾವು ಹಾರ್ಟ್ ಅಟ್ಯಾಕ್ ಆಗ್ಯದ ಒಪ್ಕೋತೀವಿ, ಬಾಡಿ ಎಲ್ಲ ಚೆಕ್ ಮಾಡಿದ್ರಾಗ ಮಾತ್ರ ಒಪ್ಕೋತೀವಿ, ಅಲ್ಲಿ ತಕ್ಕ ಮಾಡಂಗಿಲ್ಲ. ಅವ ಏನು ಮಾಡಿಲ್ಲ ಅಂದ್ರೆ ಅವ್ ಇರ್ಬೇಕಾಗಿತ್ತು ಜಾಗಕ್ಕ. ಯಾರೋ ಒಬ್ರು ಇಲ್ಲಂದ್ರ ಏನ್ ಅರ್ತಿದ್ರು ಅವ್ರ ಮಗಲಿನ ಹಿಡ್ಕೊಂಡ್ ಅವ್ರ ತಲೆಗೆ ಇತ್ರಕಿ ಒಟ್ಟು ಬ್ಯಾಡಾಗಿದ್ಲ. ಅವ್ರಿಗೆ ಎಷ್ಟೋ ಸತಿ ಫೋನ್ ಹಚ್ಚಿ ಹೇಳ್ಯಾರ ನಿಮ್ ಮಗಳಿಗೆ ಕರ್ಕೊಂಡ್ ಹೋರಿ, ಇಲ್ಲ ಅಂದ್ರೆ ಏನಾದ್ರು ನಮಗ್ ಜವಾಬ್ದಾರ ಅಲ್ಲ, ಇಲ್ಲ ನಿಮ್ ಮಗಳ ಕೈಲಿ ಲೆಟರ್ ಬರ್ಸ್ಕೊಂಡಿರ್ತೇವೆ ಬರೇ ಸುಮ್ನೆ ಆಕೆ ಹಿಂಗಾದ್ರು ಇವ್ರ ಟಾರ್ಚರ್ ತಾಳಾರ್ ಒಂದು ಟ್ಯಾಬ್ಲೆಟ್ ತಗೊಂಡು ಸಾಯುವಂತ ಪರಿಸ್ಥಿತಿಗೆ ಹೋಗಿ ಹೊಳ್ಳೊಪ್ಪಸ್ ರಿಟರ್ನ್ ಹೊಳ್ ಬಂದಾಳ್ರಿ. ಲಕ್ವಾಗಿತ್ತು. 2ನೇ ಸತಿ 3ನೇ ಸತಿ ರಂಡೆ ಮಕ್ಳು ಜೀವನ ನುಗ್ಬಿಟ್ರಾಕಿಂದು. ನನ್ ಮಗಳಿಗೆ ಅವ್ರು ಯಾವಾಗ ಮದ್ವೆ ಆದಾಗಿಂದನ ಬಂಗಾರದ ಕಿರ್ಕೊಳನ ಕೊಡ್ತಿದ್ರು. ಇನ್ನ ಹಾಕ್ರಿನೇ ಅಂತಿದ್ರು. ಇವ್ರು ದಿನಗೂಲಿ ಮಾಡಿ ಎಲ್ಲ ಹಾಕಿದಾರ ಅಂದ್ರೂ ಅವ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ. ಕೊನೆ ತನಕ ಅವರು ಅದೇ ಜೀವ ಅದ್ರ ಸಂಬಂಧ ಜಗಳ ಮಾಡಿ ಅವ್ರಿಗೆ ಇವತ್ತೀಗ ಅವಳಿಗೆ ಅಂತಾನೆ ಮಾಡ್ಬಿಟ್ರು ಕುತ್ತಿಗೆ ಚಿಕ್ಕಿ ಅವಳಿಗೆ. ಡೈವರ್ಸ್ ಕೊಡ್ತೀನಿ ಅನ್ನೋ ದೊಡ್ಡವ ಏನ್ ಗಂಡ ಅನ್ಬೇಕು ಏನ್ ಬಾವ ಅನ್ಬೇಕ್ರು. ನನ್ನ ಮಗಳಿಗೆ ಹೇಳಿ ಮಮ್ಮಿ ನಾ ಬರ್ತೀನಿ ಹೊಡ್ಲಕತ್ತಾರ ಅಂದ್ಲು. ಮತ್ ಹೇಳಿ ನಾವ್ ಕಾಲ್ ಹಿಡ್ಕೊಂಡ್ ನನ್ನ ಮಗ ನಾವು ಕಾಲ್ ಹಿಡ್ಕೊಂಡ್ ಬಿಟ್ಟು ಹೋಗ್ಯಾವ್ರಿ. ನಾವು 70 ಸಲ ಜಗಳ ತಗದಾರ, 20 ಸಲ ರಾತ್ರಿ ಸದಕ್ಕೆ ಬಂದ್ ಹೇಳ ಬರೀ ದನಕ್ ಬಿಡದಂಗ್ ಬಿಡ್ಯಾವ್ರು. ಒಬ್ರಿಗೊಂದು ನಾವು ಎಲ್ಲಾ ಬಂಗಾರನು ಕೊಟ್ಟೇವ್, ಎಲ್ಲಾ ಕೊಟ್ಟರು ಕಿರಿಕಿರಿ ಮಗಳಿಗೆ. ಅವ್ರ ಯಾರ ಹೆಸರು ನಿಮ್ ಟಾರ್ಚರ್ ಕೊಟ್ರ ಅಂದ್ರ ಬಂಗಾರ ಅವ್ರೆ ಅತ್ತಿ ಎಲ್ಲರೂ ಅವ್ರೆ. ಅವ್ರ ಹೆಸರೇನ್ರಿ? ರಾಜಶೇಖರ್ ಕುಮಾರ್, ಕಮಲಾಬಾಯಿ, ಜಯಶ್ರೀ, ದಾನವ
ಎಲ್ಲರೂ ಹೇಳಕ್ ಅವ್ರ ನ್ಯಾಯ ಹೇಳ್ಬೇಕಲ್ರಿ, ಹೊಡಿಬಾರ್ದ ಹೇಳ್ಬೇಕು. ಯಾಕೆ ಜೀವ ಹೊಡ್ಸೋದ್ರಿ? ಹೊಡಿಬೇಕಾಗಿತ್ತ, ಹೊಡಿಬಾರ್ದವ್ರು ತವ್ರ ಮನೆಗೆ ವಾಪಸ್ ಹೇಳ್ಬೇಕ್ರಿ. ಅವ್ರು ಹೊಡೆಯವ್ರು ಇದ್ರು ಇವ್ರು ಹೇಳ್ಬೇಕು ತಿಳಿಸಿ. ಮಗಳಿಗೆ ಹೊಡೆದಿ ತಂದ್ ಹೋಗುದು ಹಾಟ್ ಆಗ್ಯದ ಅಂತ ಹೇಳ್ತಾರ್ರಿ ನಮಗ. ನನ್ನ ಮಗಳಿಗೆ ನಮ್ಮ ಮನೆಗೆ ಒಪ್ಪಿಸ್ಬೇಕಾಗಿತ್ರಿ. ನನ್ನ ಮಗಳಿಗೆ ಯಾಕೆ ತ್ರಾಸ ಕೊಟ್ರಿ? ನನ್ನ ಮಗಳು ಏನ್ ಮಾಡ್ಯಾರ? 2 ಬಂಗಾರ ಗಂಡಸ ಮಕ್ಕಳ ಮೊಮ್ಮಕ್ಕಳು ನೋಡಿ ನಾವು ಬಿಟ್ಟು ಬಿಟ್ಟು ಬರ್ತಿದ್ಯಾರಿ. ನನ್ನ ಮಗಳಿಗೆ ಬಂದದ್ರಿ ಮಗಳ ತಂದು ಕೊಡ್ಬೇಕು. ನನ್ನ ಮಗಳ ಜೀವ ಮಾಡಿ ತಂದು ಕೊಡ್ಬೇಕು, ಬಿಡುದಿಲ್ಲ ಅವ್ರಿಗೆ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಮ್ಮ ನ್ಯಾಯ ಸಿಗುವವರೆಗೆ ಹೋರಾಟ. ಆತನಿಗೆ ಜೈಲು ಶಿಕ್ಷೆ ಆಗ್ಬೇಕು, ಜೈಲು ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು. ಆತ ಇಲ್ಲಿ ನೌಕರಿ ಮಾಡ್ತಿದ್ದ, ಆತ ಹೇಳ್ತಾ ಇದ್ದಾನೆ ಇವಾಗ ಇಲ್ಲಿ ನಮ್ದು ಏನು ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲೇನು ಮಾಡಕ್ ಹೋಗ್ಬೇಡ್ರಿ ಅಂತಾನ. ನಾವು ಇಲ್ಲಿಂದ ಬೇಲ್ಡೆ ಆಸ್ಪತ್ರೆಗೆ ತಗೊಂಡ್ ಹೋಗ್ತೇವೆ, ಇಲ್ಲಾಂದ್ರೆ ನಾವು ಸರ್ಕಾರ ಆಸ್ಪತ್ರೆಗೆ ತಗೊಂಡ್ ಹೋಗ್ತೇವೆ. ಯಾಕಂದ್ರೆ ಈ ತರ ಇಲ್ಲಿ ಲಂಚ ಕೊಟ್ಟು ಕಿಶಂದ್ರೆ ಏನಾದ್ರು ಮಾಡ್ಬೋದು. ನಾವು ಇಲ್ಲಿ ಎಲ್ಲಿ ಮಾಡಲ್ಲ, ನಾವು ಬೇಲ್ಡೆ ಆಸ್ಪತ್ರೆಗೆ ತಗೊಂಡ್ ಹೋಗ್ತೇವೆ, ಇಲ್ಲ ಸಿವಿಲ್ ಹಾಸ್ಪಿಟಲ್ ತಗೊಂಡ್ ಹೋಗ್ತೇವೆ. ಇದು ಮಾತ್ರ ಗ್ಯಾರಂಟಿ. ಕುಮಾರ ರಾಜ್ಕುಮಾರ್, ಅವ ಹೆಸರಿಗೆ ರಾಜ್ಕುಮಾರ, ಅವ ಹೆಂಗಸ ಹೆಂಡತಿಗೆ ಕುತ್ತಿಗೆ ಸಾಯ್ ಹೊಡೆದು ಸೊಳೆ ಮಗ ಅವ. ಆತ ಲುಚ್ಚ ನನ್ನ ಮಗ. ಅವನಿಗೆ ನೀಗ್ಲಿಲ್ಲಪ್ಪ ಅಂದ್ರ ತನ್ನ ಮಗಳಿಗೆ ತನ್ನ ಕುಟುಂಬದವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಆತ ಗಡ್ಸ್ ಹತ್ತಿದ್ಯ, ಆತ ಲುಚ್ಚ ಸೊಳೆ ಮಗ. ಅಂತವನಿಗೆ ನಾವು ಮೆಚ್ಚುವುದಿಲ್ಲ. ಆತನ ನೌಕರಿ ಹೋಗ್ಬೇಕು, ಆತನ ನೌಕರಿ ಹೋಗ್ಬೇಕು. ಯಾವುದೇ ಕಾರಣಕ್ಕೆ ಅವ್ರ ಕುಟುಂಬಕ್ಕೆ ಶಿಕ್ಷೆ ಸಿಗ್ಬೇಕು. ನಾವ್ ಎಲ್ಲರೂ ಇಲ್ಲಿ ಎಲ್ಲರೂ ಜನ ಹೋರಾಟ ಮಾಡ್ತಾ ಇದ್ದೇವೆ. ಎದಕ್ಕೋಸ್ಕರ ಗೊತ್ತಾ? ನಮಗೆ ನ್ಯಾಯ ಸಿಗ್ಬೇಕು. ನಮ್ಮ ಜೀವ ಹೋಗಿದೆ, ನಮ್ಮ ಜೀವ ಹೋಗಿದ್ಯಪ್ಪ ಅಂದ್ರೆ ಎಲ್ಲಿವರೆಗೆ ಹೋರಾಟ ಅಂದ್ರೆ ನಾವು ನ್ಯಾಯ ಸಿಗುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ನ್ಯಾಯ ಸಿಗುವವರೆಗೆ ಹೋರಾಟ. ಇದು ನ್ಯಾಯ ಸಿಗುವವರೆಗೆ. ಇಲ್ಲೆಲ್ಲ ನಾವು ಇಲ್ಲಿ ಸಿಗ್ಲಿಲ್ಲ ಅಂದ್ರೆ SP ಆಫೀಸ್ಗೆ ಹೋಗುವವರೆಗೆ ನಾವು ಹೋರಾಟ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ. ಇದು ಮಾತ್ರ 100%. ನೀವು ಏನಾದ್ರೂ ನ್ಯಾಯ ಶಿಕ್ಷಕ ಹಚ್ಚಿದ್ರೆ ಮೀಡಿಯಾದವರು ನಾನು ಒಪ್ಕೋತೀನಿ. ಸಿಗ್ಲಿಲ್ಲಪ್ಪ ಅಂದ್ರೆ ನಾನು ಮೀಡಿಯಾ ತನ ಹೋಗಕ್ಕೆ ನಾನು ಸಿದ್ಧ ಇದ್ದೀನಿ. ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ನಗರದಲ್ಲಿ ಆದಂತ ಘಟನೆ ಏನಪ್ಪಾ ಅಂತಂದ್ರೆ, ಮಗಳು ಚಲೋತಿಗೆ ಇಟ್ಕೋತಾನಪ್ಪ ಅಂತ ಹೇಳಿ ಕಿಶಂದ್ರ ಅವರೆಲ್ಲ ಮದುವೆ ಮಾಡಾಗ 30 ತೊಲಿ ಬಂಗಾರನ್ನು ಕೊಟ್ಟು ಅವ್ರಿಗೆಲ್ಲರಿಗೆ ಅವರು ಏನೇನು ಆಗಬೇಕು ಎಲ್ಲ ಮಾಡಿದ್ರು. ಆದರೂ ಕೂಡ ಒಂದು ಸುಮಾರು 2-3 ತಿಂಗಳಿಂದಲ್ಲ ವರ್ಷಗಟ್ಟಲೆಯಿಂದ ಮಗಳಿಗೆ ನೋವು ಕೊಡ್ತಾ ಇದ್ದ. ಆದರೂ ಕೂಡ ಸುಮಾರು ಒಂದು 5-6 ಜನ ಎಲ್ಲ ಸಾವಿರಾರು ಜನ ಕೂಡ ಕಿಶಂದ್ರ ಹೋಗಿ ಅವ್ರಿಗೆ ನ್ಯಾಯ ಅಂತ ಬಗೆಹರಿಸಿದ್ದೆವು. ಆದರೂ ಕೂಡ ಆತನು ಕೇಳಿಲ್ಲ. ರಾಜಶೇಖರ್ ಆಗಲಿ, ದಾನಮ್ಮ ಆಗಲಿ, ಅದಕ್ಕೆ ಅವಳು ಮತ್ತೆ ಜಯಶ್ರೀ ಆಗಲಿ, ಆಮೇಲೆ ಅವ್ರ ಅತ್ತಿ ಅವರು ಎಲ್ಲರೂ ಕೂಡ ಅವ್ರಿಗೆ ಸುಮಾರು ದಿವಸದಿಂದ ತೊಂದರೆ ಕೊಡ್ತಾ ಇದ್ರು. ಇವತ್ತಿನ ದಿವಸ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು. ಪ್ರಾಣ ಹೆಂಗೆ ಕಳ್ಕೊಂಡ್ರಪ್ಪ ಅಂತಂದ್ರೆ ಅವ್ರು ಕುತ್ತಿಗೆ ಚಿಕ್ಕಿ ಆ ಹುಡುಗಿ ಸಾಯ್ ಹೊಡೆದ್ಬಿಟ್ರು. ಅದು ನಮ್ಗೆ ನೋವಾಗಿದೆ. ಇಷ್ಟೆಲ್ಲ ಹೆಣ್ಮಕ್ಳು ಇವತ್ತು ಸುಮಾರು ದಿವಸದಿಂದ ಅವ್ರು ಕಣ್ಣ ತೆಗ್ತಾ ಇದ್ದಾರೆ. ನೋಡಿ ಅವ್ರು ಎಷ್ಟೊಂದು ಕಣ್ಣೀರು ತೆಗಿತಾ ಇದ್ದಾರೆ. ಅದು ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ನಮ್ಗೆ ನೋವು ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಮ್ಗೆ ಏನೇ ಆಗ್ಲಿ ನಮ್ಗೆ ನ್ಯಾಯ ಸಿಗ್ಬೇಕು. ನಾವು SP ಆಫೀಸ್ಗಿಂದ ಹೋಗ್ತೀನಿ. ನಾವು ನಿಂಬಗಿ ಸಾಹೇಬ್ರು ನನ್ನ ಪರಿಚಯ ಇದ್ದಾರೆ. ನಾನು SP ಆಫೀಸ್ ತನ ಹೋಗ್ತೀನಿ, ನಾನು ಬಿಡಲ್ಲ. ನಮ್ಮ ನ್ಯಾಯ ಸಿಗುವವರೆಗೆ ನಾನು ಇದು ಹೋರಾಟ ಬಿಡಲ್ಲ. ಯಾಕಂದ್ರೆ ಆ ಹುಡುಗಿಗೆ ಅನ್ಯಾಯ ಆಗುವಂಥದ್ದು ಅವ್ರು ಪ್ರತಿಯೊಬ್ಬ ದಾನಮ್ಮ ಆಗ್ಲಿ, ಆ ಕಮಲಾಬಾಯಿಗಾಗ್ಲಿ, ಆಮೇಲೆ ಜಯಶ್ರೀಗಾಗ್ಲಿ ಅವರಿಗೆ ನಾನು ಕೇಳ್ಕೊಳ್ತಾ ಇರೋದಷ್ಟೇ, ನಮ್ಮ ಹುಡುಗಿ ಎಷ್ಟು ತ್ರಾಸ ತಗೊಂಡು ಆ ಪ್ರಾಣ ಕಳ್ಕೊಂಡಿದ್ದಾಳಲ್ಲ, ಆ ಅವಳಿಗೆ ನ್ಯಾಯ ಸಿಗ್ಬೇಕಂತೇಳಿ ಈ ಎಲ್ಲಾ ನಾನು ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ನ್ಯಾಯ ಸಿಗ್ಬೇಕಷ್ಟೇ. ನನ್ನ ಹೆಸರು ಆನಂದ್ ಕಲ್ಲಪ್ಪ ಜಮ್ಗಿ ಅಂತ ಹೇಳಿ.